ಮಾನ್ಯ ಮಾಧ್ಯಮದ ಮಿತ್ರರೇ, ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು 32 ವರ್ಷಕ್ಕಿಂತ ಹೆಚ್ಚಿನ ಈ ಶೋಷಿತ ಸಮುದಾಯದ ಒಳ ಮೀಸಲಾತಿ ಕುರಿತು ಇಡೀ ರಾಜ್ಯದಲ್ಲಿ ಒಂದು ಹೋರಾಟ ಆಗಿ 8-9 ಜನ ನಮ್ಮ ಸಹೋದರರು ತೀರ್ಕೊಂಡು ಬಹಳಷ್ಟು ಗಲಾಟೆ ಗದ್ದಲ ದೌರ್ಜನ್ಯಗಳು ಅನುಭವಿಸಿ 25/8/2025 ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿದ್ದೀವಿ ಅಂತ ಆದೇಶ ಮಾಡ್ತೀವಿ. ಆದರೆ ಮೊನ್ನೆ ಕೇವಲ 1.5 ತಿಂಗಳಿಂದ 27/2/2026 ಒಂದು ಆದೇಶ ಮಾಡ್ತು. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ 2,84,000 ಹುದ್ದೆಗಳು ಖಾಲಿ ಇದಾವೆ. ಧಾರವಾಡದಲ್ಲಿ ವಿದ್ಯಾರ್ಥಿ ಯುವಕರು ನಿರುದ್ಯೋಗ ಅಂತ ಒಂದು ದಿನ ಸ್ಟ್ರೈಕ್ ಮಾಡದೆ ಇಟ್ಕೇನೆ 56,432 ಹುದ್ದೆಗಳ ತುರ್ತಾಗಿ 1 ತಿಂಗಳೊಳಗಡೆ ಎಲ್ಲ ಪ್ರಕ್ರಿಯೆ ಮುಗಿಸಿ ನೇಮಕಾತಿ ಮಾಡಬೇಕು ಅಂತ ನಡವಳಿ ಮಾಡ್ತು. ಆದರೆ 32 ವರ್ಷಕ್ಕಿಂತ ಹೆಚ್ಚು ಸುದೀರ್ಘ ಹೋರಾಟದ 8-9 ಜನ ಸಾವಿಗೆ ಬೆಲೆ ಇಲ್ಲ. ಒಂದು ದಿನದ ನಿರುದ್ಯೋಗದ ಸಮಸ್ಯೆಗೆ ಮಾತ್ರನ ಹೆಚ್ಚು ಒತ್ತು ಕೊಟ್ಟು ಕರ್ನಾಟಕ ರಾಜ್ಯ ಸರ್ಕಾರ ಆತ್ಮವಂಚನೆ ಮಾಡ್ಕೊಂಡಿದೆ. ಮತ್ತೆ ಆ ಪ್ರಣಾಳಿಕೆಯಲ್ಲಿ ಹೇಳ್ದಂಗೆ ಅವರು ಆ ಮಾತಿಗೆ ಕದ್ದಿದ್ದಾರೆ. ಇಷ್ಟೆಲ್ಲ ಆದ್ರೂ 12/3/26 ಇಡೀ ರಾಜ್ಯದ ಸಮುದಾಯ ಫ್ರೀಡಂ ಪಾರ್ಕ್ ಅಲ್ಲಿ ಮುಷ್ಕರ ಹೂಡಿದಾಗ ಅಲ್ಲಿಗೆ ಬಂದು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಹೋರಾಟಗಾರರು ಮಂದಕೃಷ್ಣ ಮಾದಿಗ ಅವರು ನಮ್ಮ ಸ್ವಾಮೀಜಿಗಳವರ ಸಮ್ಮುಖದಲ್ಲಿ 1 ಗಂಟೆ ಸುದೀರ್ಘ ಚರ್ಚೆ ಮಾಡಿ ಇಲ್ಲ 27/3/26 ಸಚಿವ ಸಂಪುಟ ವಿಶೇಷ ಸಚಿವ ಸಂಪುಟ ಸಭೆ ನಡೆಸಿ ನಾವು ಖಂಡಿತ ಒಂದೇ ಒಂದು ಹುದ್ದೆ ನೇಮಕಾತಿ ಮಾಡಲ್ಲ, ಒಳ ಮೀಸಲಾತಿ ಜಾರಿ ಮಾಡಿ ಆದೇಶ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಮಾತಿಗೆ ತಪ್ಪಿರೋದ್ರಿಂದ ನಾವು ಈಗ ಎಲ್ಲ ರಾಜ್ಯದ ಒಳ ಮೀಸಲಾತಿ ಹೋರಾಟದ ಸಂಘಟನೆಗಳು ವ್ಯಕ್ತಿಗಳು ತೀರ್ಮಾನ ಮಾಡಿದ್ದೀವಿ. ಈ ಎರಡು ಸಮುದಾಯದ ಶೋಷಿತ ಸಮುದಾಯ ಎರಡು ಕಣ್ಣುಗಳಾದ ಬಾಬು ಜಗಜೀವನ್ ರಾಮ್ ಜಯಂತಿ, ಡಾಕ್ಟರ್ BR ಅಂಬೇಡ್ಕರ್ ಜಯಂತಿನ ಆಚರಿಸೋಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಅಂತೇಳಿ ನಾವು ಈ ಪೂರ್ವಭಾವಿ ಸಭೆನೆ ಬಹಿಷ್ಕರಿಸಿ ನಾವೇ ಪರ್ಯಾಯವಾಗಿ ಆ ದಿನಾಚರಣೆಗಳ ಸಮುದಾಯದ ಸಂಘಟನೆಗಳು ಮುಖಂಡರುಗಳು ಆಚರಿಸ್ತೀವಿ. ಅದಕ್ಕೆ ಇಡೀ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಅಲ್ಲಿ ಬಂದು ನಮ್ಮ ಹೋರಾಟಗಾರರು ಮುಖಂಡರುಗಳು ಕಾರ್ಯಕರ್ತರು ಪ್ರತಿಯೊಬ್ಬರು ಭಾಗವಹಿಸಿ ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಯಾಕಂದ್ರೆ ನಾವು ದಿನಾಚರಣೆ ಆಚರಿಸಕ್ ವಿರೋಧ ಇಲ್ಲ. ಸರ್ಕಾರ ಶೋಷಿತರಿಗೆ ಅನ್ಯಾಯ ಮಾಡ್ತಾ ಸುಮ್ಮನೆ ನೆಪ ಮಾತ್ರಕ್ಕೆ ದಿನಾಚರಣೆ ಮಾಡೋದ್ರ ಬಗ್ಗೆ ಮಾತ್ರ ನಮ್ಮ ಗಂಭೀರವಾದ ವಿರೋಧ ತೀವ್ರ ಖಂಡನೆ ಇದೆ. ಅದಕ್ಕೆ ಪ್ರತಿಭಟಿಸಿ ಇವತ್ತು ಸಭೆಯನ್ನು ಬಹಿಷ್ಕರಿಸಬೇಕು. ಅದು ಜಾರಿ ಆದ್ಮೇಲೆ ಎಲ್ಲ ಜಯಂತಿಗಳು ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾಡಳಿತಕ್ಕೆ ನಮ್ಮ ಸಹಕಾರ ಇರುತ್ತೆ ಅಂತ ನಾವು ಈ ಮೂಲಕ ಹೇಳಕ್ ಇಷ್ಟಪಡ್ತೀವಿ. ಈ ಒಳ ಮೀಸಲಾತಿನ ವಿರೋಧ ಸರ್ಕಾರದ ವಿರುದ್ಧ ನಾವು ಅಂಬೇಡ್ಕರ್ ಜಯಂತಿನ ನಿಷೇಧ ಮಾಡಬೇಕಂತ ಈಚೆಗೆ ಬಂದಿದ್ದೀವಿ. ಆದರೆ ನಾವು ಇವತ್ತು ಯಾವುದೇ ಕಾರಣಕ್ಕೂ ಮಹಾ ನಾಯಕರಾದ ಬಾಬು ಜಗಜೀವನ್ ರಾಮ್ ಜಯಂತಿ ಮತ್ತು ಅಂಬೇಡ್ಕರ್ ಜಯಂತಿನ ಆಚರಣೆನ ಮಾಡ್ತೀವಿ. ನಾವು ಅವತ್ತು ಏನು 300-400 ಜನ ಒಳಗಡೆ ಹೋಗಿ ಕೂತ್ಕೊಂಡಿದ್ದೇನೆ ಜಯಂತಿ ಮಾಡ್ತೀವಿ. ಪರಮೇಶ್ವರ್ ಅವರು ಏನು ಈ ಮುಸ್ತುವಾರಿ ಸಚಿವರವರು ಅವರೇನ ಭಾಷಣ ಕೂಗಿದ ತಕ್ಷಣ ಅವರು ದಲಿತ ವಿರೋಧ ಆಗಿರೋದ್ರಿಂದ ಮತ್ತು ಒಳ ಮೀಸಲಾತಿ ವಿರೋಧ ಆಗಿರೋದ್ರಿಂದ ಅವ್ರಿಗೆ ಧಿಕ್ಕಾರ ಕೂಗಿ ಅವತ್ತು ಆಚರಣೆಗೆ ಬರ್ತೀವಿ. ಧಿಕ್ಕಾರ ಪರಮೇಶ್ವರ್ ಧಿಕ್ಕಾರ. ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಆಶಯಗಳನ್ನ ಈಡೇರಿಸಿದಂಗೆ ಕೇವಲ ಅಂಬೇಡ್ಕರ್ ಜಯಂತಿ ಮತ್ತು ಜಗಜೀವನ್ ರಾಮ್ ಜಯಂತಿ ಅಂತ ಪ್ರತಿ ವರ್ಷ ದಲಿತರಿಗೆ ಮೋಸ ಮಾಡದೇ ಹೊರತು ನ್ಯಾಯಯುತವಾಗಿ ಏನು ಒಳ ಮೀಸಲಾತಿ ವರ್ಗೀಕರಣ ಆಗಬೇಕಾಗಿತ್ತು. ಪ್ರತಿ ಸರ್ಕಾರ ಮಾತು ಕೊಟ್ಟು ಮಾತಿಗೆ ನಿಲ್ಲಿಸ್ಕೊಳ್ಳೋದು ಇದು ಒಂಥರ ಅವ್ರು ನಮ್ಗೆ ಮಾಡ್ತಾ ಕಳ್ಳತನ ಆಗಿದೆ. ಸರ್ಕಾರ ಮಾದಿಗೆ ಮೋಸನೆ ಮಾಡ್ತಾ ಇಲ್ಲ, ಕಳ್ಳತನೂ ಮಾಡ್ತಾ ಇದ್ದಾರೆ, ತಪ್ಪಿಸ್ಕೊಂಡು ತಿರುಗಾಡ್ತಾ ಇದ್ದಾರೆ. ಇಂಥವ್ರು ನೀವು ಭ್ರಷ್ಟರು, ಮಾನ ಮರ್ಯಾದೆ ಇಲ್ಲದೆ ಇರೋರು, ನೀವು ಒಂದು ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಂಬೇಡ್ಕರ್ ವಿಗ್ರಹಕ್ಕೆ ಹಾರ ಹಾಕಿದ್ರೆ ಅದು ಮೈಲಿಗೆ ಆಗುತ್ತೆ. ಯಾಕಂದ್ರೆ ನಿಮ್ಮಂತವ್ರು ಆಗ್ಬಾರ್ದು. ಯಾಕೆ ಆಗ್ಬಾರ್ದಪ್ಪ ಅಂದ್ರೆ ಕೊಟ್ಟ ಮಾತಿಗೆ ತಪ್ಪವ್ರು ನೀವೆಲ್ಲ. ಈ ರಾಜ್ಯದಲ್ಲಿ ಏನ್ ಕಾಂಗ್ರೆಸ್ ಪಕ್ಷ ಇದೆ, ನಿಮ್ಗೆ ಯಾವುದೇ ವಿಧವಾದ ಅರ್ಹತೆ ಇಲ್ಲ ಅಂಬೇಡ್ಕರ್ ಜಯಂತಿ ಮಾಡಕ್ಕೆ, ಜಗಜೀವನ್ ಜಯಂತಿ ಮಾಡಕ್ಕೆ. ಅಲ್ಲಿ ನಿಂತು ಮಾತಾಡಕ್ಕೂ ಕೂಡ ನಿಮ್ಗೆ ಯೋಗ್ಯತೆ ಇಲ್ಲ. ಆ ಎರಡೂ ಪೋರ್ಗಳು ಇಟ್ಕೊಂಡು ನೀವು ಈ ಸಮಾಜಗಳಿಗೆ ಮೋಸ ಮಾಡ್ಕೊಂಡ್ ಬಂದಿದ್ದೀರಿ. ಈ ಸಮಾಜಗಳಿಗೆ ಮೋಸ ಮಾಡ್ಕೊಂಡ್ ಬಂದು ಬರೀ ಜಯಂತಿಯಲ್ಲಿ ಮೆರೆಸ್ತೀರಿ, ಹಾರ ತೂರ ಹಾಕ್ಸ್ತೀರಿ, ಟಿವಿಗೆ ಪತ್ರಿಕೆ ನಿಮ್ ಫೋಟೋ ಹಾಕೊಂಡು ನೀವು ಮೆರಿತೀರಿ ಹೊರತು ಈ ಸಮಾಜಗಳಿಗೆ ಏನು ನ್ಯಾಯ ಸಿಕ್ಕಿಲ್ಲ. ಹಂಗಾಗಿ
ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ರಾಜ್ಯಾದ್ಯಂತ ಏನ್ ನೀವು ಮತ್ತೆ ಅಂಬೇಡ್ಕರ್ ಜಗಜೀವನ ಜಯಂತಿ ಮಾಡ್ತಿದ್ರಿ, ಈ ಪೂರ್ವಭಾವಿ ಸಭೆಗಳು ಎಚ್ಚರಿಕೆ ಕೊಡ್ತಾ ಇದೀವಿ. ಆ ಜಯಂತಿ ಅಂದು ಜಯಂತಿ ಮಾಡಕ್ಕೂ ಬಿಡಲ್ಲ. ಅಲ್ಲಿ ಕೂಡ ನಿಮ್ಗೆ ಗೆರವ್ ಹಾಕದೆ, ನಿಮ್ಮಲ್ಲಿ ಆ ಭಾವಚಿತ್ರ, ಆ ವಿಗ್ರಹಕ್ಕೆ ನೀವು ಹಾರ ಹಾಕಕ್ಕೆ ಯೋಗ್ಯತೆ ಇಲ್ಲ. ಆ ಹಾರ ಹಾಕಕ್ಕೆ ಹೋದ್ರೆ ಅಲ್ಲಿ ಕೂಡ ನಿಮ್ಗೆ ಗೆರವ್ ಹಾಕದೆ. ಇದು ರಾಜ್ಯಾದ್ಯಂತ ನಡೀತಾರೆ ಈ ಕಾರ್ಯಕ್ರಮದಲ್ಲಿ. ತುಮಕೂರು ಜಿಲ್ಲೆಯಲ್ಲಿ ಕೂಡ ಅದೇ ರೀತಿ ಗೆರವ್ ಹಾಕ್ತೀವಿ. ಒಳಮೀಸಲಾತಿ ವರ್ಗೀಕರಣ ಆಗೋವರೆಗೂ ನೀವೆಲ್ಲೂ ಕೂಡ ಈ ಅಂಬೇಡ್ಕರ್ ಜಯಂತಿ, ಜಗಜೀವನ ಜಯಂತಿ ನಿಮ್ಗೆ ಅರ್ಹತೆ ಇಲ್ಲ. ನಾವು ಮಾಡ್ಕೊಂತೀವಿ. ಅಂಬೇಡ್ಕರ್ ಮತ್ತು ಜಗಜೀವನ ರಾಮ್ ನಮ್ಮ ಕಣ್ಣುಗಳು, ನಮ್ಗೆ ದೇವರ ಸಮಾನ. ನಾವು ಮಾಡ್ಕೊಂತೀವಿ, ನಮ್ಮ ಕಾಲೋನಿಗಳು ಮಾಡ್ಕೊಂತೀವಿ, ನಮ್ಮ ಹಟ್ಟುಗಳಲ್ಲಿ ಮಾಡ್ಕೊಂತೀವಿ, ನಾವು ಮಾಡ್ಕೊಂತೀವಿ. ನಮ್ಮ ಸಮುದಾಯ ನಿಮ್ಗೆ ಅರ್ಹತೆ ಇಲ್ಲ. ಒಳ ಮೀಸಲಾತಿ ಮಾಡಿ, ಅವಾಗ ನಿಮ್ಗೆ ಅರ್ಹತೆ ಬರುತ್ತೆ. ಜೈ ಮಾದಿಗ, ಜೈ ಜಗಜೀವನ ರಾಮ್.